ಪ್ರಮುಖವಾಗಿ ತಮಿಳುನಾಡಿಗೆ ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶವನ್ನು ವಿರೋಧಿಸಿ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಕನ್ನಡ ಪರ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳು ಈಗಾಗಲೇ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ರೈತ ಸಂಘಟನೆಗಳು ಕೂಡ ಮುಂದಾಗಿದ್ದಾರೆ. ಈ ವಿಚಾರವಾಗಿ ಅಖಂಡ ಕರ್ನಾಟಕ ಬಂದಿನ ಬಗ್ಗೆ ಕನ್ನಡ ಪರ ಹೋರಾಟಗಾರರು ರಿಯಾಕ್ಟ್ ಮಾಡಿದ್ದಾರೆ. ಅವರ ಮಾತುಗಳನ್ನು ಆಲಿಸೋಣ. ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಅದ್ಭುತವಾಗಿ ಬಂದಾಗುತ್ತೆ. ಬಹಳ ಕಂಡರಿಯದಂತ ಬಂದಾಗುತ್ತೆ. ಇಡೀ ಕರ್ನಾಟಕದಲ್ಲೇ ಇದೊಂದು ಆದರ್ಶವಾದ ಬಂದ್. ಈ ಬಂದು ಶಾಂತಿಯುತವಾದ ಬಂದ್. ಇದು ಕನ್ನಡಿಗರ ಕಣ್ಣೀರನ್ನು ಒರೆಸ್ತಕ್ಕಂಥ ಬಂದ್. ಈ ಬಂದ್ ಸಂಪೂರ್ಣವಾಗಿ ಆಗುತ್ತೆ. ಯಾವ ರೀತಿ ಬಂದ್ ಮಾಡಬೇಕು ಅನ್ಕೊಂಡಿರ ಸರ್? ಬೆಳಗ್ಗೆ 6ರಿಂದ ಸಂಜೆ 6 ತನಕ ಸಂಪೂರ್ಣವಾಗಿ ಬೆಂಗಳೂರು ಬಂದಾಗುತ್ತೆ. ಯಾವುದೇ ಸಂದೇಹ ಬೇಡ. ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅದ್ಭುತವಾಗಿ ಬಂದಾಗುತ್ತೆ. ಪ್ರಧಾನಿಯವರು ಮಧ್ಯಸ್ಥಿಕೆ ಮಾಡಬೇಕು. ಕಾವೇರಿ ಕುಡಿಯೋ ನೀರು ಬೆಂಗಳೂರು ನಗರಕ್ಕೆ, ಬೆಂಗಳೂರು ನಗರ ಬಹಳ ದೊಡ್ಡದಾಗಿ ಬೆಳೆದಿದೆ. ಆದ್ದರಿಂದ ನೀರೇ ಇಲ್ಲ ಬೆಂಗಳೂರಲ್ಲಿ. ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿಲ್ಲ ಬೆಂಗಳೂರು ನಗರಕ್ಕೆ ಯಾವ ರೀತಿ ನೀರು ತರಬೇಕು, ಎಲ್ಲಿಂದ ಕುಡಿಯೋ ನೀರು ತರಬೇಕು ಅಂತ. ಇವತ್ತು ವಿಜಯ್ ಅವರು ಬರ್ತಾ ಇದ್ದಾರೆ 3ನೇ ತಾರೀಕು. ನಮಗೆ ಮೇಕೆದಾಟು ಯೋಜನೆ ಮತ್ತೆ ಕಾವೇರಿ ನೀರು ಬೇಡ ಅಂತೇಳಿ ಬರಬೇಕಾಗುತ್ತೆ. ಅವ್ರು ಕೇಳ್ತಾ ಇರುವಂಥದ್ದು ನೀರಾವರಿಗೆ, ನಾವು ಕೇಳ್ತಾ ಇರುವಂಥದ್ದು ಕುಡಿಲಿಕ್ಕೆ. ಆದ್ರಿಂದ ಈ ಕೂಡಲೇ ವಿಜಯ್ ಅವರು ಬರೋದನ್ನ ನಿಲ್ಲಿಸಬೇಕು. ನಾವು 3ನೇ ತಾರೀಕು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಸಹ ಮಾಡ್ತೀವಿ. ಕರ್ನಾಟಕಕ್ಕೆ ಕುಡಿಯೋಕೆ ನೀರು ಕೇಳ್ತಿದೆ, ಆದರೆ ತಮಿಳುನಾಡಲ್ಲಿ ಅವರು ಬೆಳೆಗೆ ಕೇಳ್ತಾರೆ, 3ನೇ ಬೆಳೆಗೆ. ನಮ್ಮ ಮುಖ್ಯಮಂತ್ರಿಗಳೇ ಬೆಳಿಬಾರ್ದು ಅಂತ ಹೇಳಿದ್ದಾರೆ. 2 ತಿಂಗಳಿಂದ ನಮ್ಮ ರೈತರಿಗೆ ನೀರು ಕೊಟ್ಟಿಲ್ಲ. ನಾವು ಕುಡಿಲಿಕ್ಕೆ ಕೇಳ್ತೀವಿ, ಅವ್ರು 3ನೇ ಬೆಳೆ ಕೇಳ್ತಾ ಇದ್ದಾರೆ. ಆದ್ರಿಂದ ಸರ್ಕಾರ ಮತ್ತು ಏನು ಕಾವೇರಿ ನಿರ್ವಹಣಾ ಮಂಡಳಿ ಇವರುಗಳು ಮಧ್ಯಪ್ರವೇಶ ಮಾಡಬೇಕನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಒಕ್ಕೂಟದ ಮುಖಂಡರೆಲ್ಲರೂ ಕೂಡ ಸಭೆ ಸೇರಿ ಇವತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಇಷ್ಟೇ. ನೀರು ಇಲ್ಲದೆ ಇರೋ ಟೈಮಲ್ಲಿ ನಾವು ನೀರು ಬಿಡೋಕ್ಕೆ ಸಾಧ್ಯನಾ? ನೀರು ಇಲ್ಲ ಇದ್ರೆ ಬಿಡ್ತೀವಿ. ಕಳೆದ ವರ್ಷ ಎಷ್ಟು ನೀರು ಹೋಯ್ತು ನಿಮ್ಗೆ ಗೊತ್ತಿದೆ. ಸುಮಾರು 60-70 TMC ನೀರು ಕೊಟ್ಟಿದ್ದೀವಿ. ಹೋದ ವರ್ಷ ಮಳೆ ಆಯಿತು, ಕೊಟ್ಟಿದ್ದೀವಿ. ಈ ವರ್ಷ ಮಳೆ ಇಲ್ಲ. ನೀವು ಅದನ್ನು ತಿಳ್ಕೋಬೇಕಲ್ವಾ? ನೀವು ಕೇಳ್ತಾ ಇರೋದು ಬೆಳೆ ಬೆಳೆಯೋದಕ್ಕೆ, ನಾವು ಕೇಳ್ತಾ ಇರೋದು ಕುಡಿಯೋ ನೀರು. ಹಾಗಾಗಿ ಇವತ್ತು ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿರೋದು ಇಡೀ ನಾಡಿನ ಜನರ ಕರ್ತವ್ಯ. ಹಾಗಾಗಿ ಕುಡಿಯೋ ನೀರು ನಾವು ಕೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಅವೈಜ್ಞಾನಿಕವಾದಂಥ ತೀರ್ಪನ್ನು ಕರ್ನಾಟಕದ ರೈತರು ಮತ್ತು ಕನ್ನಡಿಗರು ಒಪ್ಕೊಳ್ಳೋದಿಲ್ಲ. ನಾವು 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ. ಆ ಬಂದ್ ಯಶಸ್ವಿ ಆಗುತ್ತೆ. ನಾಡಿನ ಜನತೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ನಿಮ್ಮನ್ನು ಅತ್ಯಂತ ಕಳಕಳಿಯಿಂದ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರನ್ನ ಕೇಳ್ಬೋದು. ಈಗಾಗಲೇ ಪ್ರಾಧಿಕಾರದ ಒಂದು ಆದೇಶ ಕನ್ನಡಿಗರ ಸಹನೆ ಕಟ್ಟಿಗೆನ ಒಡೆದು ಬಿಟ್ಟಿದೆ ಸರ್. ಈಗ 13ನೇ ತಾರೀಕು ಕರ್ನಾಟಕ ಸ್ತಬ್ಧ ಆಗುತ್ತೆ, ಶಾಂತಿಯುತ ಹೋರಾಟ ಮಾಡ್ತೀವಿ ಅಂತ ಮುಂದಾಗ್ತಿದ್ದಾರೆ ಸರ್. ನಿಜಕ್ಕೂ ಈಗ ಒಂದಿಷ್ಟು ಜನ ಪ್ರಶ್ನೆ ಮಾಡ್ತಿರೋದು, ನಾವು ಕರ್ನಾಟಕದಲ್ಲೇ ಬಂದ್ ಮಾಡಿದ್ರೆ ನಮ್ದು ಅಂಗಡಿನೇ ಕ್ಲೋಸ್ ಆಗ್ಬಿಡುತ್ತೆ, ನಮಗೆ ಲಾಸು. ಬಂದಿಂದ ನಿಜಕ್ಕೂ ಯಶಸ್ವಿ ಆಗೋದ್ರ ಬದಲು ಮುಖ್ಯಮಂತ್ರಿಗಳು ಕೂಡ ಇವತ್ತು ಮನವಿ ಮಾಡ್ಕೊಂಡ್ರು, ಬಂದ್ ಮಾಡಬೇಡ್ರಿ ಅಪ್ಪ ಅನ್ನೋದಾಗಿ. ಇದನ್ನ ಹೆಂಗ್ ನೋಡ್ಬೋದು ಅಂತ ಸರ್ ಬಂಧನ? ಒಂದು ಈ ಹೋರಾಟಗಾರರಲ್ಲಿ ಕೆಲವೊಂದಷ್ಟು ಗೊಂದಲಗಳು ಏರ್ಪಟ್ಟಾಗ ಈ ರೀತಿ ಆಗತ್ತೆ. ಕೆಲವೊಂದು ಈ ಬಂಧುಗಳಿಂದನೇ ಏನೇನು ಅನಾನುಕೂಲಗಳಿದೆ, ಅನುಕೂಲ ಇದೆ ಅನ್ನುವಂಥದ್ದನ್ನು ಫಸ್ಟ್ ಅವರು ಮನವರಿಕೆ ಮಾಡ್ಕೋಬೇಕಾಗತ್ತೆ. ತಮಿಳುನಾಡಿಗೆ ನೀರು ಬಿಡದಂತೆ ನಾವು ಪ್ರತಿಭಟಿಸೋದು ಒಂದು ನಿಟ್ಟಲ್ಲ, ಆದರೆ ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ ಅವಕಾಶ ಇತ್ತು, ಅದನ್ನು ಮಾಡಬಹುದಾಗಿತ್ತು. ದಿನನಿತ್ಯವೂ ಒಂದಷ್ಟು ಹೋರಾಟಕ್ಕೆ ಕಿಚ್ಚು ಕೊಡ್ತಾ ಹೋದರೆ ಅದು ಬೇರೆ ಮಟ್ಟಕ್ಕೆ ಆಗುತ್ತೆ. ಬಂದ್ ಮಾಡಿದ್ರೆ ಅದನ್ನೇ ನಂಬಿಕೊಂಡಿರುವಂಥವರ ಒಂದು ಚಕ್ರದ ವ್ಯವಸ್ಥೆ ಅಡಿ ನಾವಿರೋದ್ರಿಂದ ಆ ಚಕ್ರಕ್ಕೆ ತಲುಪೋದಕ್ಕೆ ಆಗೋದಿಲ್ಲ. ಅವರನ್ನು ನಾವು ತಪ್ಪಿಸ್ದಂಗೆ ಆಗುತ್ತೆ. ಅವರದ್ದು ದೈನಂದಿನ ಒಂದು ಚಕ್ರ ಇದೆ, ಅದನ್ನೇ ನಂಬಿಕೊಂಡಿರ್ತಾರೆ. ಇಷ್ಟಕ್ಕೂ ಇವತ್ತು ಮುಖ್ಯಮಂತ್ರಿಗಳು ಮನವಿಯನ್ನು ಕೂಡ ಮಾಡ್ತಾರೆ. ಹೌದು, ಹೋರಾಟವನ್ನು ನಿರಂತರವಾಗಿಸ್ಕೊಂಡ್ರೆ ಮೂಲಭೂತ ಹಕ್ಕು, ನಮ್ಮ ನ್ಯಾಯವನ್ನು ನಾವು ಕೇಳ್ತಾ ಇದ್ದೀವಿ, ಬೀದಿಯಲ್ಲಿ ನಿಂತ್ಕೊಂಡು ಪ್ರತಿಭಟಿಸೋದಕ್ಕೆ ನ್ಯಾಯಸಮ್ಮತವಾಗಿ ನಮಗೆ ಹಕ್ಕಿದೆ, ನಾವು ಮಾಡ್ತಾ ಇದ್ದೀವಿ. ಆದರೆ ಬಂದ್ ಕರೆ ಕೊಡುವ ಮೂಲಕ, ಯಾಕಂದರೆ ಯಾವುದೋ ವಿನಾಕಾರಣ ಅನ್ನೋದಿಲ್ಲ, ಇಲ್ಲಿ ಕಾರಣ ಅಂತೂ ಇದೆ. ಆದರೆ ಈ ಸಕಾರಣ ಇದ್ರೂ ಕೂಡ ನೀವು ಎಲ್ಲರನ್ನೂ ಒಂದಷ್ಟು ಪರಿಗಣನೆಗೆ ತಗೊಂಡು ಅದಾದ ನಂತರ ನಿರ್ಧಾರ ಪ್ರಕಟಿಸಬೇಕು. ಈಗಾಗಲೇ 13ನೇ ತಾರೀಕು ಬಂದಿದೆ, 3ನೇ ತಾರೀಕು CM ವಿಜಯ್ ಬಂದು ಹೋಗುವಂತಿದೆ, ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡಬಹುದು, ಅಥವಾ CM ಬರೋದನ್ನೇ ನಿಲ್ಲಿಸಬಹುದು, ಏನೋ ಒಂದಷ್ಟು ಆಗುತ್ತೆ. ಇದರಲ್ಲಿ ಒಂದು ವಿಶೇಷವನ್ನು ನೀವು ಗಮನಿಸಬಹುದು, 13ನೇ ತಾರೀಕಿಗೆ ಇನ್ನೂ
ದಿನಗಳಿದಾವೆ. ಆ 10-13 ದಿನಗಳ ಒಳಗಾಗಿ ಒಂದಷ್ಟು ಮಳೆಯ ಲಕ್ಷಣಗಳು ಕಾಣಿಸಿ ಮಳೆಗಳು ಬಿದ್ದರೆ ಜೋರಾಗಿ ಒಂದಷ್ಟು ಒಳಹರಿವು ಆಯಿತು ಅಂತಂದ್ರೆ ಈ ಎಲ್ಲದಕ್ಕೂ ಉಪಶಮನ ಸಿಕ್ಕಿಬಿಡುತ್ತೆ. ನೀವು ಆ ಮುಂದುವರಿದ ದಿನದಲ್ಲೂ ಕೂಡ ಮಳೆ ಕಾಣದೇ ಇದ್ರೆ ನಿಮಗೆ ಒಂದಷ್ಟು ಹಿಂಸೆಗಳಾಗುತ್ತೆ. ಅದೇ ಇಲ್ಲಿ ಬಂದಿರುವಂಥದ್ದು ಬಂದ್ ಮಾಡುವ ವಿಚಾರವನ್ನ ಬಿಟ್ಟು ಇದು ಬಂದ್ ಅನ್ನೋದು ನಮ್ಮ ಮೇಲೆ ನಾವೇ ಹೇರ್ಕೊಂಡಂಗೆ ಆಗುತ್ತೆ ಅನ್ನೋದು ಸುಮಾರು ಸಾರ್ವಜನಿಕರ ಆಕ್ರೋಶ ಕೂಡ ಅದರಲ್ಲೇ ಇದೆ. ನನಗೆ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ತತ್ವಾರ ಈಗ ಇನ್ನೂ ಶುರು ಆಗಿದೆ ಅಷ್ಟೇ. ಈಗ ಜಲಸಂಪನ್ಮೂಲ ಇಲಾಖೆಯವರು ಕೂಡ ಹೇಳ್ತಾ ಇದ್ದಂಗೆನೆ ಅಂತ ದೊಡ್ಡ ಮಟ್ಟಕ್ಕೆ ಕುಡಿಯುವ ನೀರಿಗೆ ಈಗೇನು ಆಗಿಲ್ಲ. ಇದೇ ನೀರನ್ನು ನಾವು ಇರೋದನ್ನು ತಮಿಳುನಾಡಿಗೆ ಬಿಟ್ಟರೆ ಹೆಚ್ಚುವರಿಯಾಗಿ 4 TMC 5 TMC ನೀರನ್ನು ಬಿಡುವಂಥ ಪ್ರಯತ್ನವನ್ನು ಮಾಡಿದ್ರೆ ದಿನಕ್ಕೆ 3500 ಕ್ಯೂಸೆಕ್ಸ್ ನೀರನ್ನು ಹರಿವನ್ನು ಬಿಟ್ಟರೆ ಹೊರಹರಿವು ಬಿಟ್ಟರೆ ನಮ್ಮಲ್ಲಿ ತೊಂದರೆಗಳಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮೊದಲಿಗೆ ನಮ್ಮ ಹೋರಾಟಗಾರರು ಇಲ್ಲಿವರೆಗೆ ತೀವ್ರತೆಯನ್ನು ಯಾವ ರೀತಿ ಕಾಪಾಡಿಕೊಂಡಿದ್ದಾರೋ ಅದೇ ನಿಟ್ಟಲ್ಲಿ ಹೋರಾಟವನ್ನು ಮುಂದುವರಿಸಿ ಶಾಂತಿಯುತವಾಗಿ ಈ ಬಂದ್ ಕರೆ ಕೊಡುವ ಬದಲು ಬೇರೆ ನಿಟ್ಟಲ್ಲಿ ಕ್ರಮವನ್ನು ಆಗ್ರಹಿಸೋದು ಒಳ್ಳೆಯದು, ಸರ್ಕಾರಕ್ಕೆ ತಿವಿಯೋದು ಒಳ್ಳೆಯದು, ಸರ್ಕಾರಕ್ಕೆ ಮನವಿ ಮಾಡೋದು ಒಳ್ಳೆಯದು, ಮನವರಿಕೆ ಮಾಡಿಕೊಡಿ ಅಂತ ಬೇಡಿಕೆ ಇಡೋದು ಒಳ್ಳೆಯದು, ಸರ್ವಪಕ್ಷ ನಿಯೋಗವನ್ನು ಕಟ್ಟಿಕೊಂಡು ನೀವು ನಮ್ಮ ನಾಡಿಗೆ ಏನೇನು ತೊಂದರೆ ಆಗ್ತಾ ಇದೆ ಅಂತ ಹೇಳೋದು ಒಳ್ಳೆಯದು. ಈ ನಿಟ್ಟಲ್ಲಿ ಕೆಲಸಗಳನ್ನು ಮಾಡೋದಕ್ಕೆ ಯಾಕಂದರೆ ಎಲ್ಲರೂ ಸಶಕ್ತ ಹೋರಾಟಗಾರರೇ ಕಾಣಿಸ್ಕೊಳ್ತಾ ಇದ್ದಾರೆ. ಅವರಿಗಂತೂ ಶಕ್ತಿ ಇದೆ ಬಂದ್ ಮಾಡದೇನೆ ಇವರ ಬಾಯಿ ಬಂದ್ ಮಾಡೋದಕ್ಕೆ. ಹೌದು, ತಮಿಳುನಾಡಿನ ಬಾಯಿ ಬಂದ್ ಮಾಡಬೇಕು ಅಂತಂದ್ರೆ ಇಲ್ಲಿ ಬಂದ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಅಂದ್ರೆ ಕೆಲವೊಂದಷ್ಟು ಆಂಗಲ್ಗಳನ್ನು ನೋಡಿದ್ರೆ ಇಲ್ಲ ನಮ್ಮ ನಾಡಿನ ಹಿತಾಸಕ್ತಿಯನ್ನ ತೋರಿಸ್ಕೋಬೇಕು, ನಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಬೇಕು, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನ ಅವರ ಮುಂದೆ ನಾವು ತೋರ್ಪಡಿಸ್ಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ದಿನದ ಬಂದ್ಗೆ ಕರೆ ಕೊಟ್ಟಿದ್ದಿದ್ರೆ ಅದಕ್ಕೂ ಕೂಡ ಒಂದಷ್ಟು ನಾವು ಯೋಚನೆ ಮಾಡಬೇಕಾಗತ್ತೆ, ಇರಬಹುದಲ್ಲ ಅಂತ ಅನ್ಸುತ್ತೆ. ಆದ್ರೆ ಸಾರ್ವಜನಿಕ ಹಿತದೃಷ್ಟಿಯನ್ನು ಕೂಡ ನೋಡಬೇಕಾಗುತ್ತೆ. ಅಲ್ಲಿ ಬಂದಾಗ ಯೋಚನೆ ಮಾಡಿ, ಇನ್ನೂ ಒಂದು ಸರಿ ಯೋಚನೆ ಮಾಡಿ ಅಂತ ಹೇಳ್ಬೋದು. ಇನ್ನೂ ನಮಗೆ 13 ದಿನಗಳ ಕಾಲಾವಕಾಶಗಳನ್ನು ಕೊಟ್ಟಿದ್ದಾರೆ ಹೋರಾಟಗಾರರು. ಇದನ್ನೆಲ್ಲ ಪೂರ್ವ ನಿಯೋಜಿತವಾಗಿ ಮಾಡಿಕೊಂಡೇ ಅವರು ಹೋರಾಟಕ್ಕೆ ಕರೆ ಕೊಟ್ಟಿರುವಂಥದ್ದು. ಏಕಾಏಕಿ ನಾಳೆನೇ ಮಾಡ್ತೀನಿ ನಾಡಿದ್ದೇನೆ ಮಾಡ್ತೀನಿ ಅಂತ ಹೇಳಲಿಲ್ಲ. ಒಂದು ಎಚ್ಚರಿಕೆಯ ಗಂಟೆಯಾಗಿ 13ರವರೆಗೂ ಇಟ್ಟಿದ್ದಾರೆ. ಅಷ್ಟರ ಒಳಗಡೆ ವರುಣದೇವನ ಕೃಪೆ ಕರ್ನಾಟಕಕ್ಕೆ ಬಿದ್ದರೆ ಇವೆಲ್ಲವೂ ಮತ್ತೆ ರೀಸಾಲ್ವ್ ಆಗಿ ಏನೋ ಒಂದು ಹಂತಕ್ಕೆ ಬರುತ್ತೆ. ತಮಿಳುನಾಡಿನ ಮುಖ್ಯಮಂತ್ರಿಗಳು ಇಲ್ಲಿ ಬರ್ದೇನೆ ಎಲ್ಲೋ ಒಂದು ಕಡೆ ಸೇರಿಕೊಂಡಾಗ DK ಶಿವಕುಮಾರ್ ಅವರಿಗೆ ಆ ಶಕ್ತಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಹೋರಾಟ ಈ ಬಂದ್ಗಳು ಇಲ್ಲದೇನೆ ಒಂದಷ್ಟು ಕೆಲಸ ಮಾಡಿದ್ರೆ ಈ ಬಂದಿನ ಅವಶ್ಯಕತೆ ಕರ್ನಾಟಕಕ್ಕೆ ಬೀಳದೇ ಇರಲಿ ಅಂತ ಬೇಡ್ಕೊಳ್ಳೋದು. ಅಷ್ಟರಲ್ಲಿ ಈ ಗ್ಯಾಪಲ್ಲಿ ಮಳೆ ಆಗ್ಲಿ ಅನ್ನೋದು ನಮ್ಮೆಲ್ಲರ ಪ್ರಾರ್ಥನೆ ಕೂಡ ಅದೇ ಆಗಿರುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.